ವೆಲ್ಕಮ್ ಟು ತನು ಸಿಂಪಲ್ ಕುಕಿಂಗ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಮಾಡೋಣ ಚಳಿಗೆ ಸ್ಪೈಸಿ ಆದಂಥ ಮಿಕ್ಸರ್. ಇದನ್ನ ನಾವು ಬಾಂಬೆ ಮಿಕ್ಸರ್ ಅಂತಲೂ ಕರಿತೀವಿ. ಆ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ದೊಡ್ಡ ಬೌಲ್ ತಗೊಳ್ಳಿ. ಅದಕ್ಕೆ 1 ಬೌಲ್ ಕಡಲೆ ಇತ್ತು, 2 ಸ್ಪೂನ್ ಅಕ್ಕಿ ಇತ್ತು, 1 ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಬೇಕಿಂಗ್ ಸೋಡಾ, ಜೀರಿಗೆ ಪೌಡರ್, ಹಿಂಗು ಎಲ್ಲಾನು ಡ್ರೈಯಾಗಿ ಕಲಿಸ್ಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕಿ ಗಂಟಿಲ್ದೇ ಇರೋ ಥರ ಕಲಿಸ್ಕೊಳ್ಳಿ. ಇದು ಚಪಾತಿ ಹಿಟ್ಗಿಂತ ಸ್ವಲ್ಪ ತೆಳುವಿರಬೇಕು. 2 ಸ್ಪೂನ್ ಕಾಯ್ದಿರೋ ಎಣ್ಣೆ ಹಾಕಿಕೊಳ್ಳಿ. ನಂತರ ಮತ್ತೆ ಕಲಿಸ್ಕೊಳ್ಳಿ. ಚಕ್ಲಿ ಮಾಡೋ ಒರಳಿಗೆ ಮಿಕ್ಸರ್ ಶೇಪ್ ಇರೋ ಬಿಲ್ಲೆ ಹಾಕಿ. ನಂತರ ಹಿಟ್ಟನ್ನು ತುಂಬಿ ಒಂದು ಪ್ಯಾನ್ಗೆ ಎಣ್ಣೆ ಕಾಯೋದು ಇಡಿ. ಗಾತಿರೋ ಅಂಥ ಎಣ್ಣೆಗೆ ಡೈರೆಕ್ಟ್ ಹಾಕಿ ಬಿಡಿ. ಬಬಲ್ ಹೋಗಕ್ಕಂತ ಬೇಯಲು ಬಿಡಿ. ಬಬಲ್ ಸೋತ ಮೇಲೆ ಮುಗುಚೋ ಕೈಯಿಂದ ತಿರುಗಿಸಿ ಹಾಕಿ. ನಂತರ ಬೆಂದಿರೋ ಅಂಥ ಮಿಕ್ಸರನ್ನು ತಟ್ಟೆಗೆ ಎತ್ತಿಕೊಳ್ಳಿ. ಉಳಿದಿರುವ ಹಿಟ್ಟಿನಿಂದ ಮಿಕ್ಸರ್ ಮಾಡಿಕೊಳ್ಳಿ. ನಂತರ ತಟ್ಟೆಗೆ ಎತ್ಕೊಳ್ಳಿ. ಅದೇ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಈ ರೀತಿ ಬೂಂದಿಗಾರ ಮಾಡಿಕೊಳ್ಳಿ. ಬೆಂದ ಮೇಲೆ ತಟ್ಟೆಗೆ ಎತ್ತಿರಿ. ಕರಿಬೇವು ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ. 2 ಬೌಲ್ ಕಡಲೆ ಬೀಜವನ್ನು ಒಂಬಣ ಬರುವವರೆಗೂ ಹುರಿರಿ. 1 ಬೌಲ್ ಹುರಿಗೆಲೆಯನ್ನು ಬೇಯಿಸಿ. ಬೆಂದ ಮೇಲೆ ತಟ್ಟೆಗೆ ಎತ್ತಿಕೊಳ್ಳಿ. 1 ಬೌಲಿಗೆ ಚಿಲ್ಲಿ ಪೌಡರ್, ಉಪ್ಪು ಮಿಕ್ಸ್ ಮಾಡಿಕೊಳ್ಳಿ. 1 ಬೌಲ್ಗೆ ಎಲ್ಲನೂ ಹಾಕಿಕೊಂಡು ಮಿಕ್ಸ್ ಮಾಡಿ. ನಂತರ ಚಿಲ್ಲಿ ಪೌಡರ್, ಉಪ್ಪನ್ನು ಉರಿಸಿ ಮಿಕ್ಸ್ ಮಾಡಿದ ಮೇಲೆ ತಟ್ಟೆಗೆ ಹಾಕಿ. ಈ ಮಿಕ್ಸರನ್ನು ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಕೊಳ್ಳಿ. ಇದನ್ನು ನೀವು ಸಂಜೆ ಟೀ ಜೊತೆ ಫ್ಯಾಮಿಲಿ ಒಂದಿಗೆ ಸವಿಯಬಹುದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.